4th May 2025 ಗೆ ಇರುವಂತಹ ನೀಟ್ ಎಕ್ಸಾಮಿಗೆ ಯಾವ ರೀತಿ ನಾವು ಡ್ರೆಸ್ ಹಾಕೊಂಡು ಹೋಗ್ಬೇಕು, ಡ್ರೆಸ್ ಕೋಡ್ ಏನಿರ್ಬೇಕು, ಬಾಯ್ಸ್ಗೆ ಯಾವ ತರ ಇರ್ಬೇಕು, ಗರ್ಲ್ಸ್ಗೆ ಯಾವ ತರ ಇರ್ಬೇಕು ಅಂತ ಹೇಳಿ ರೂಲ್ಸ್ ಇದೆ. NTA ಅವರು ರಿಲೀಸ್ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಹೌ ಯು ನೀಡ್ ಟು ಬಿ ದೇರ್ ಇನ್ ದ ಎಕ್ಸಾಮ್ ಹಾಲ್. ಎಕ್ಸಾಮ್ ಸೆಂಟರ್, ಎಕ್ಸಾಮ್ ಹಾಲ್ಗೆ ಯಾವ ರೀತಿ ಹೋಗ್ಬೇಕು ಅಂತ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಈ ಚಾನಲ್ ಅಲ್ಲಿ ನೀಟ್, KCT ಮತ್ತೆ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಪ್ರಿಪರೇಷನ್ ವಿಡಿಯೋಸ್ ಮತ್ತೆ ಅಪ್ಡೇಟ್ಸ್ ಎಲ್ಲದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಆಲ್ರೆಡಿ ನೀಟಿಗೆ ಅಂತಂದೇಳಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್ ಏನಿದೆ ಅದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ನಾಳೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಎಕ್ಸಾಮ್ ಹಾಲಿಗೆ ಯಾವ್ದನ್ನ ಕ್ಯಾರಿ ಮಾಡಬೇಕು ಅನ್ನೋಂಥ ವಿಡಿಯೋನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಮೇಲೆ ಜಸ್ಟ್ ಈಗ ತಾನೇ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಅದರಲ್ಲಿ ಏನೇನು ಫಿಲ್ ಮಾಡಬೇಕು ಡೀಟೇಲ್ಸ್ ಅಂತಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಸೊ ಕಮಿಂಗ್ ಟು ದಿಸ್ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅಂತಂದ್ರೆ, ಏನಕ್ಕೆ ಈ ತರ ಡ್ರೆಸ್ ಕೋಡ್ ಕಂಪಲ್ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ, ಸ್ಲೀವ್ಸ್ ಫುಲ್ ಇದ್ರೆ ಅದರಲ್ಲಿ ಏನಾದ್ರೂ ನೀವು ಕಾಪಿ ಚಿಟ್ಸ್ ಇಟ್ಕೊಂಡಿರ್ಬೋದು, ಅಥವಾ ಕಾಲರ್ಸ್ ಇದ್ರೆ ಕಾಲರ್ ಇದ್ರೆ ಅದರಲ್ಲಿ ಇಟ್ಕೊಂಡಿರ್ಬೋದು. ಮತ್ತೆ ಜಾಸ್ತಿ ಕಲರ್ಫುಲ್ ಇತ್ತು ಅಂತ ಅಂದ್ರೆ ಅಲ್ಲಿ ಏನಾದ್ರೂ ನೀವು ಬರ್ದಿಟ್ಕೊಂಡಿರ್ಬೋದು. ಮತ್ತೆ ಏನಾದ್ರೂ ಡ್ರೆಸ್ ಮೇಲ್ಗಡೆ ಜಾಸ್ತಿ ಡಿಸೈನ್ ಇತ್ತು, ಅಥವಾ ಬ್ರಾಶ್ ಏನಾದ್ರೂ ಹಾಕಿರ್ತೀರಾ, ಫ್ಲವರ್ ತರ ಡಿಸೈನ್ ಇತ್ತು, ಅದ್ರಲ್ಲಿ ಏನಾದ್ರೂ ನೀವು ಕಾಪಿ ಮಾಡುವಂತ ಚಾನ್ಸಸ್ ಇರುತ್ತೆ. ಮೆಟಲ್ ಥಿಂಗ್ಸ್ ಏನಾದ್ರೂ ಇತ್ತು ಅಂತಾನೆ, ಬ್ಲೂಟೂತ್ ಏನಾದ್ರೂ ಕ್ಯಾರಿ ಮಾಡಿರ್ತೀರಾ ಅಂತಂದೇಳಿ. ಸೊ ಅಂತದನ್ನ ಅವಾಯ್ಡ್ ಮಾಡ್ಬೇಕು. ಸೊ ಸಿಂಪಲ್ ಇರುವಂತಹ ಬಟ್ಟೆನ ಹಾಕೊಂಡ್ ಹೋಗಿ ಅಂತಂದೇಳಿ ಇಷ್ಟೆಲ್ಲ ರೂಲ್ಸ್ ಹೇಳ್ತಿರೋದವ್ರು. ಸೊ ಏನಿರ್ಬೇಕು ಮೇಜರ್ ಆಗಿ ಈ ರೀತಿ. ಸೊ ಇಲ್ಲಿ ಕಾಣಿಸ್ತಿದಲ್ಲ ಹಾಫ್ ಸ್ಲೀವ್. ಓಕೆ, ಸೊ ಹಾಫ್ ಸ್ಲೀವ್ ಇರ್ಬೇಕು. ರೌಂಡ್ ನೆಕ್, ವಿ ನೆಕ್ ಇರುವಂತದ್ದು ಶರ್ಟ್ ಇರ್ಬೇಕು, ಟಿ ಶರ್ಟ್ ಇರ್ಬೇಕು. ಓಕೆ, ಸೊ ಈ ಟಿ ಶರ್ಟಿಗೆ ಕಾಲರ್ ಇರಬಾರ್ದು, ಫುಲ್ ಸ್ಲೀವ್ಸ್ ಮತ್ತೆ ಯಾವುದು 3/4 ಸ್ಲೀವ್ಸ್ ಇರಬಾರ್ದು. ಸೊ ಈ ರೀತಿ ಹಾಫ್ ಸ್ಲೀವ್ಸ್ ಇರಬೇಕು. ಜೊತೆಗೆ ಸ್ಲೀವ್ಲೆಸ್ ಇರುವಂತದ್ದನ್ನು ಕೂಡ ಹಾಕ್ಬಿಡಿ. ಸೊ ಗರ್ಲ್ಸ್ ಆಗಿರ್ಲಿ, ಬಾಯ್ಸ್ ಇನ್ನೇನು ಹಾಕಲ್ಲ. ಸೊ ಗರ್ಲ್ಸ್ ಸ್ಲೀವ್ಲೆಸ್ ಡ್ರೆಸ್ ನ ಅವಾಯ್ಡ್ ಮಾಡ್ಬೇಕು. ಸೊ ನೋಡಿ, ಸೊ ನಾನು ಫಸ್ಟ್ ಗೆ ಮೇಜರ್ ಆಗಿ ಗರ್ಲ್ಸ್ ಅಂಡ್ ಬಾಯ್ಸ್ ಮಿಕ್ಸ್ ಮಾಡಿ ಹೇಳ್ತಾ ಇದೀನಿ. ಸೊ ಆದ್ಮೇಲೆ ಮತ್ತೊಂದ್ಸರಿ ಗರ್ಲ್ಸ್ಗೆ ಬಾಯ್ಸ್ಗೆ ಅಂತ ಹೇಳಿ ಇಮೇಜಸ್ ತೋರಿಸ್ಬಿಟ್ಟು ಹೇಳ್ತೀನಿ. ಸೊ ಸಿಂಪಲ್ ಟ್ರೌಸರ್ಸ್ ಇರಬೇಕು. ಪ್ಯಾಂಟ್, ಜೀನ್ಸ್ ಮತ್ತೆ ಲೆಗ್ಗಿಂಗ್ಸ್ ಎಲ್ಲ ಅಲೋ ಇರೋದಿಲ್ಲ. ಏನೇನ್ ಇರಬಾರ್ದು ಡ್ರೆಸ್ ಅಲ್ಲಿ ಅಂತ ಅಂದ್ರೆ, ಬಟನ್ಸ್ ಇರಬಾರ್ದು. ಸೊ ಜಾಸ್ತಿ ಬಟನ್ಸ್ ಎಲ್ಲ ಇರುವಂತದ್ದು, ಅಥವಾ ಇಲ್ಲಿ ಬಟನ್ಸ್ ಇರುವಂತದ್ದು ಅಂತ ಡ್ರೆಸ್ ಇರಬಾರ್ದು. ಮತ್ತೆ ಜಿಪ್ ಇರಬಾರ್ದು. ಸುಮ್ನೆ ಸೈಡಿಗೆ ಇಲ್ಲೊಂದು ಜಿಪ್, ಮತ್ತೆ ಪ್ಯಾಂಟಿಗೆ ಇಲ್ಲಿ ಪಾಕೆಟ್ಸ್ ಹತ್ರ ಸೈಡ್ ಅಲ್ಲಿ ಫ್ಯಾಷನಬಲ್ ಜಿಪ್ಸ್ ಎಲ್ಲ ಇರುತ್ತಲ್ಲ, ಅಂತ ಪ್ಯಾಂಟ್ಸ್ ನ ಅವಾಯ್ಡ್ ಮಾಡ್ಬೇಕು. ಮತ್ತೆ ಮೆಟಲ್ ಅಡ್ಜಸ್ಟ್ ಮಾಡುವಂತದ್ದು ಇರುತ್ತೆ ಇಲ್ಲಿ ವೇಸ್ಟ್ ಹತ್ರ ಕೆಲವೊಂದು ಡ್ರೆಸ್ ಅಲ್ಲಿ, ಗರ್ಲ್ಸ್ಗೆ ಆಗಿರ್ಬೋದು, ಬಾಯ್ಸ್ಗೆ ಆಗಿರ್ಬೋದು. ಸೊ ಆತರ ಅಡ್ಜಸ್ಟರ್ ಏನಾದ್ರೂ ಇದ್ರೆ ಅದನ್ನು ಕೂಡ, ಮೆಟಲ್ ಏನಾದ್ರೂ ಆಬ್ಜೆಕ್ಟ್ಸ್ ಇದ್ರೆ ಅಂತದನ್ನ ಅವಾಯ್ಡ್ ಮಾಡ್ಬೇಕು. ಮತ್ತೆ ಬೆಲ್ಟ್ ನು ಅಷ್ಟೇ ಅವಾಯ್ಡ್ ಮಾಡಿ. ಅದರಲ್ಲೂ ಮೆಟಲ್ ಏನು ಬಕ್ಕಲ್ ಇರುವಂತಹದ್ದು ಬೆಲ್ಟ್ ನ ಅಂತದೆಲ್ಲ ಅವಾಯ್ಡ್ ಮಾಡ್ಬೇಕು. ಜೊತೆಗೆ ಶೂಸ್ ಆಗಿರ್ಬೋದು, ಹೀಲ್ಸ್ ಆಗಿರ್ಬೋದು, ಜಾಸ್ತಿ ಸೋಲ್ ಅಂತಂದ್ರೆ ಹಿಮ್ಮಡಿ ಕೆಳಗಡೆ ಜಾಸ್ತಿ ಹೈಟ್ ಇರುವಂತಹದ್ದು, ಸೋಲ್ ಇರುವಂತಹದ್ದು ಸ್ಯಾಂಡಲ್ಸ್ ಏನೇ ಇದ್ರೂನು ಅದನ್ನ ಅವಾಯ್ಡ್ ಮಾಡ್ಬೇಕು. ಶೂಸ್ ಅಂತೂ ಹಾಕೊಂಡು ಹೋಗೋ ಹಾಗೆ ಇಲ್ಲ. ಓಕೆನಾ. ನೆಕ್ಸ್ಟ್ ಸ್ಪೆಕ್ಸ್ ಇದ್ರೆ ಸ್ಪೆಕ್ಸ್ ಹಾಕೊಂಡು ಹೋಗ್ಬೋದು. ಕ್ಲಿಪ್ ಇದ್ರೆ ಅದನ್ನು ಕೂಡ ನಡೆಯುತ್ತೆ. ಸೊ ಅದನ್ನ ಅವರು ಅಲ್ಲಿ ಚೆಕ್ ಮಾಡ್ತಾರೆ ಸ್ಟಾರ್ಟಿಂಗಿಗೆ. ಸೊ ಯಾವಾಗ ಚೆಕ್ ಇನ್ ಇರುತ್ತಲ್ಲ, ಸೊ ಎಂಟರ್ ಆದಾಗ ಅವಾಗ ಅದನ್ನ ಚೆಕ್ ಮಾಡ್ತಾರೆ. ಸೊ ಏನು ಕ್ಲಿಪ್ ಇದ್ದವರು ಅವಶ್ಯಕತೆ ಇಲ್ಲ ತೆಗೆಸ್ಕೊಂಡ್ ಬರುವಂತದ್ದು. ಸ್ಪೆಕ್ಸ್ ಐ ಸೈಟ್ ಇದ್ದವರು ಸ್ಪೆಕ್ಸ್ ಹಾಕೊಂಡು ಹೋಗಿ ಪರವಾಗಿಲ್ಲ. ನೆಕ್ಸ್ಟ್ ಯಾರಿಗೆ ಕಂಪಲ್ಸರಿ ಏನಾದ್ರೂ ಮೆಡಿಸಿನ್ಸ್ ಈ ಟೈಮ್ ಅಲ್ಲಿ ತಗೊಳ್ಳೇಬೇಕು ಅಂತ ಏನಾದ್ರೂ ಇದ್ರೆ ಅದನ್ನ ಕೂಡ ಅವರಿಗೆ ತೋರಿಸ್ಬಿಟ್ಟು ಕೇಳ್ಬಿಟ್ಟು ತಗೊಂಡ್ ಹೋಗ್ಬೋದು. ನೆಕ್ಸ್ಟ್ ಈ ರೀತಿ ಆಕ್ಸೆಸರೀಸ್ ಇದೆ ಅಲ್ಲ, ಮೆಟಲ್ ಆಕ್ಸೆಸರೀಸ್, ಗೋಲ್ಡ್, ಸಿಲ್ವರ್ ಅಥವಾ ಯಾವುದೇ ರೀತಿ ಮೆಟಲ್ ಆಗಿರ್ಬೋದು, ಅದು ಯಾವ್ದನ್ನು ಕೂಡ ಹಾಕೊಂಡ್ ಹೋಗೋ ಆಗಿಲ್ಲ. ನೋಸ್ ರಿಂಗ್ ಆಗಿರ್ಬೋದು, ಬ್ರೇಸ್ಲೆಟ್, ಲಾಕೆಟ್, ಚೈನ್, ಬಾಯ್ಸ್ಗೂ ಗರ್ಲ್ಸ್ಗೂ ಇಬ್ರಿಗೂ ಹೇಳ್ತಾ ಇದ್ದೀನಿ. ಬಾಯ್ಸ್ನು ಕೂಡ ಅಷ್ಟೇ, ಪಿಯರ್ಸಿಂಗ್ ಮಾಡ್ಸಿರ್ತೀರಲ್ಲ, ಸೊ ನೀವು ಅಂತ ಸ್ಟೋನ್ ಇರುವಂತಹದ್ದು ರಿಂಗ್ ಆಗಿರ್ಬೋದು, ಅಥವಾ ಖಡ್ಗ ಹಾಕಿರ್ತೀರಾ ಬಾಯ್ಸ್. ಆಮೇಲೆ ಗರ್ಲ್ಸ್ಗಂತೂ ಕಾಮನ್ ಆಗಿ ಗೊತ್ತಿದೆ, ಏನೇ ಆಕ್ಸೆಸರೀಸ್ ಇದ್ರು ಅದನ್ನ ತೆಗಿಬೇಕು. ನೋಸ್ ರಿಂಗ್ ಪದೇ ಪದೇ ಕೇಳ್ತಾರೆ, ನೋಸ್ ರಿಂಗ್ ಹಾಕೋಬೇಕಾ ಹಾಕೋಬಾರ್ದಾ ಅಂತ ಹೇಳಿ, ತೆಗಿಬೇಕು ಮಕ್ಳು. ಸೊ ಏನೂ ಕೂಡ ಇರಬಾರ್ದು. ಆಮೇಲೆ ಇಲ್ಲಿ ದಾರ ಹಾಕೊಂಡಿರ್ತೀರಾ ಕೆಲವೊಬ್ರು, ಅಥವಾ ಕಾಲಿಗೂ ಕೂಡ ಬ್ಲಾಕ್ ದಾರ ಹಾಕಿರ್ತೀರಾ. ಸೊ ಅದನ್ನೆಲ್ಲದನ್ನು ಬಿಚ್ಚಿ ಹೋಗ್ಬೇಕು. ಅಂತದ್ ಏನೂ ಕೂಡ ಹಾಕೋಬಾರ್ದು. ಸೊ ಅಲ್ಲಿ ಹೋದ್ಮೇಲೆ ಸುಮ್ನೆ ನರ್ವಸ್ನೆಸ್, ಟೆನ್ಷನ್ ಯಾಕೆ, ಅಲ್ಲಿ ಹೋದ್ಮೇಲೆ ಬಿಚ್ಚ್ರಿ, ಇದನ್ನ ತೆಗೀರಿ, ಇದನ್ನ ಹಾಕೋಕೊಂಬಂದ್ರಿ, ಆ ರೀತಿ ಎಲ್ಲ ಕ್ವೆಶನ್ಸ್ ಮಾಡ್ತಾರೆ. ಸೊ ಹಂಗಾಗಿ ಅಲ್ಲಿ ಅವ್ರು ತೆಗ್ಸೋಕ್ಕಿಂತ ಮುಂಚೆನೆ ನೀವು ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಬಹಳ ಬೆಟರ್ ಇರುತ್ತೆ. ಸೊ ವಾಚ್ ಆಗಿರ್ಬೋದು, ಎಂತದೇ ವಾಚ್ ಆಗಿರ್ಬೋದು, ಸೊ ಯಾವುದೇ ರೀತಿ ಆಕ್ಸೆಸರೀಸ್ ಹಾಕೊಂಡು ಹೋಗೋ ಆಗಿಲ್ಲ. ನೆಕ್ಸ್ಟ್
ಇನ್ನ ಗರ್ಲ್ಸ್ ನೀವು ರಬ್ಬರ್ ಬ್ಯಾಂಡ್ ಬಗ್ಗೆ ಕೇಳೋದಾದ್ರೆ ಇಲ್ಲಿ ನೋಡಿ, ಈ ರೀತಿ ಸಿಂಪಲ್ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ಕಾಣಿಸ್ತಿದೆ ಅನ್ಸುತ್ತೆ. ಈ ರೀತಿ ಸಿಂಪಲ್ ರಬ್ಬರ್ ಬ್ಯಾಂಡ್ ನ ನೀವು ಹಾಕೊಂಡೋಗಿ, ಅಥವಾ ಬ್ರೈಡ್ ಸಿಂಪಲ್ ಆಗಿ ಜಡೆ ಹಾಕೊಂಡ್ಬಿಟ್ಟು ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕೊಂಡೋಗಿ, ಅವರು ಬೇಡ ರಬ್ಬರ್ ಬ್ಯಾಂಡ್ ತೆಗೀರಿ ಅಂತಂದ್ರೆ ಹೇರ್ಸ್ ನ ರಿಮೂವ್ ಮಾಡ್ಬಿಟ್ಟು ಕುತ್ಕೊಳ್ಳಿ ಅಷ್ಟೇ, ಏನೇನು ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಓಪನ್ ಹೇರ್ಸ್ ಬಿಟ್ಕೊಂಡು ಹೋದ್ರುನು ಪರವಾಗಿಲ್ಲ. ಬಟ್ ಏನು ಅಂತಂದ್ರೆ ಇದರಲ್ಲಿ ಫ್ಯಾನ್ಸಿ ರಬ್ಬರ್ ಬ್ಯಾಂಡ್ಸ್ ಇರುತ್ತೆ, ಇದರಲ್ಲಿ ಮತ್ತೆ ಬ್ರಷ್ ಇರುವಂತದ್ದು, ಬೋ ಇರುವಂತದ್ದು, ಆ ರೀತಿ ಏನನ್ನು ಕೂಡ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಕ್ಯಾಪ್ ಆಗಿರ್ಬೋದು, ಹುಡಿ ಆಗಿರ್ಬೋದು, ಅಥವಾ ಕೋಟ್ ಎಕ್ಸ್ಟ್ರಾ ಏನು ನಾರ್ಮಲ್ ಶರ್ಟಿಗೆನೆ ಮತ್ತೊಂದು ಕ್ಲಾತ್ ಈ ತರ ಆಡ್ ಆಗಿರುತ್ತೆ, ಕೋಟ್ ತರ ಕಾಣಿಸ್ತಾ ಇರುತ್ತೆ, ಅಂತ ಶರ್ಟ್ಸ್ ನ ಎಲ್ಲ ಅವಾಯ್ಡ್ ಮಾಡ್ಬೇಕು. ಸೊ ಮತ್ತೆ ಹೇಳಿದ್ನಲ್ಲ, ಸ್ಲೀವ್ಲೆಸ್ ಇರೋದಿಲ್ಲ, ಲೆಗಿನ್ಸ್ ಇರೋದಿಲ್ಲ, ಜೀನ್ಸ್ ಇರೋದಿಲ್ಲ. ನೆಕ್ಸ್ಟ್ ಕೈಗೆ ಮೆಹಂದಿ ಏನಾದ್ರೂ ಹಾಕೊಂಡು ಹೋಗಿದ್ರೆ ಆಕ್ಚುಲಿ ನೀವು ನೋಡ್ಕೊಂಡಿರ್ಬೇಕು, ಎಕ್ಸಾಮ್ ಟೈಮಿಗೆ ಅಂತದೆಲ್ಲ ಎಲ್ಲೋ ಇರಲ್ಲ ಅಂತ ಗೊತ್ತಿರುತ್ತೆ, ಬಟ್ ಲೈಟ್ ಇದ್ರೆ ನಡೆಯುತ್ತೆ. ಸೊ ತೀರಾ ಡಾರ್ಕ್ ಇದ್ರೆ ಮತ್ತು ಅದಕ್ಕೂ ಕೂಡ ಅಬ್ಜೆಕ್ಷನ್ ಇರುತ್ತೆ. ಮತ್ತೆ ವೇಲ್ ದುಪ್ಪಟ್ಟ ಏನಿದೆ ಅಲ್ಲ ಅದನ್ನ ಹಾಕೊಂಡು ಹೋಗೋ ಹಾಗಿಲ್ಲ. ನೆಕ್ಸ್ಟ್ ನಿಮ್ಮ ಐಸೈಟಿಗೆ ಇರುವಂತ ಸ್ಪೆಕ್ಸ್ ಬಿಟ್ಟು ಇನ್ಯಾವುದೇ ರೀತಿ ಎಕ್ಸ್ಟ್ರಾ ಸ್ಪೆಕ್ಸ್ ಬೇರೆ ತರದ್ದು ಹಾಕೊಂಡು ಹೋಗೋ ಹಾಗಿಲ್ಲ. ಸನ್ ಗ್ಲಾಸಸ್ ಆಗಿರ್ಬೋದು, ಮತ್ತೆ ಕ್ಯಾಲ್ಸಿ ಎಲ್ಲ ತಗೊಂಡ್ ಹೋಗೋ ಹಾಗಿಲ್ಲ. ಮತ್ತೆ ಕೆಲವೊಬ್ರು ಕೇಳ್ತೀರಾ, ನಾವು ಸಿಕ್ ಇದೀವಿ ಅಥವಾ ಮುಸ್ಲಿಮ್ಸ್ ಇದೀವಿ, ಹಿಜಾಬ್ ಹಾಕೊಂತೀವಿ ಅಂತಂದೇಳಿ ಎಲ್ಲ ಕಸ್ಟಮರಿ ಡ್ರೆಸ್ ಏನಾದ್ರೂ ಇದ್ರೆ ಅಕಾರ್ಡಿಂಗ್ ಟು ದೇರ್ ರಿಲಿಜಿಯನ್ ಆ ತರ ಇದ್ರೆ ಅವರು ಸ್ವಲ್ಪ ಮುಂಚೆನೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಇನ್ ಮಾಡ್ತಾರಲ್ಲ, ಅಲ್ಲಿ ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು. ಅಲೋ ಇದೆ, ಇಲ್ಲ ಅಂತ ಅಲ್ಲ, ಸ್ವಲ್ಪ ಮುಂಚೆನೆ ಹೋದ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಚೆಕ್ ಮಾಡ್ಲಿಕ್ಕೆ. ಸೊ ಇದಿಷ್ಟು ಮೇಜರ್ ರೂಲ್ಸ್ ಇರುವಂತದ್ದು. ಇನ್ನು ಬಾಯ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ರೀತಿ ಪ್ಲೇನ್ ಶರ್ಟ್ ಇದ್ರೆ ಬಹಳ ಒಳ್ಳೇದು. ಅಲ್ಲಲ್ಲಿ ಚಿಕ್ಕದಾಗಿ ಏನಾದ್ರೂ ಲೋಗೋ ಇತ್ತು, ಇಲ್ಲೆಲ್ಲಾದ್ರೂ ಲೋಗೋ ಇತ್ತು, ಅಥವಾ ಸಣ್ಣದಾಗಿ ಏನಾದ್ರೂ ಬರ್ದಿದಿತ್ತು ಅಂತಂದ್ರೆ ಓಕೆ. ಬಟ್ ಇಲ್ಲಿ ಜಾಸ್ತಿ ಮಧ್ಯದಲ್ಲಿ ಪ್ರಿಂಟ್ ಇರುತ್ತೆ ಅಲ್ಲ, ಆ ರೀತಿ ಇರಬಾರ್ದು. ಮತ್ತೆ ಇಲ್ಲಿ ಪಾಕೆಟ್ ಕೂಡ ಇರಬಾರ್ದು. ಸೊ ಈ ರೀತಿ ಪ್ಲೇನ್ ಇರುವಂತದ್ದು ಶರ್ಟ್ ಇರ್ಬೇಕು. ಮತ್ತೆ ಪ್ಯಾಂಟ್ ನೋಡಿ ಈ ರೀತಿ ಇದ್ರೆ ಅಲೋ. ಓಕೆ, ಸೊ ಇದು ತೀರಾ ಬ್ಯಾಗಿನೂ ಪ್ಯಾಂಟ್ ಅಲ್ಲ, ಮತ್ತೆ ಸ್ಕಿನ್ನಿ ಪ್ಯಾಂಟನು ಇಲ್ಲ, ಮತ್ತೆ ಜಾಸ್ತಿ ಪಾಕೆಟ್ಸ್ ಕೂಡ ಇಲ್ಲ ಇದ್ರಲ್ಲಿ. ಸಿಂಪಲ್ ಆಗಿ ಇಲ್ಲಿ ಒಂದೇ ಒಂದು ಪಾಕೆಟ್ ಇದೆ, ಎಲ್ಲಿನೂ ಕೂಡ ಜಿಪ್ ಮತ್ತೆ ಬಟನ್ ಇಲ್ಲ. ಸೊ ಈ ತರ ಪ್ಯಾಂಟ್ ಇದ್ರೆ ನೀವು ಹಾಕೊಂಡು ಹೋಗ್ಬೋದು, ಈ ತರ ಪ್ಯಾಂಟ್ ಇದ್ರೂ ಹಾಕೊಂಡು ಹೋಗ್ಬೋದು. ದಿಸ್ ಇಸ್ ನಾಟ್ ಅಲೌಡ್. ನೋಡಿ ಇಲ್ಲಿ ಬಟನ್ ಕಾಣಿಸ್ತಾ ಇದೆ, ಇಲ್ಲೊಂದ್ ಬಟನ್ ಇದೆ, ಇಲ್ಲೊಂದ್ ಬಟನ್ ಇದೆ, ಮತ್ತೆ ಇಲ್ಲಿ ಹಿಂದ್ಗಡೆ ಇಲ್ಲಿ ಎಕ್ಸ್ಟ್ರಾ ಏನು ಪಾಕೆಟ್ಸ್ ಇರುವಂತದ್ದು, ಮತ್ತೆ ಇಲ್ಲಿ ಸೈಡಿಗೂ ಪಾಕೆಟ್ಸ್ ಇದೆ. ಸೊ ಈ ರೀತಿ ಪ್ಯಾಂಟ್ಸ್ ಇದೆಲ್ಲ ಇಂಥದನ್ನ ಅವಾಯ್ಡ್ ಮಾಡ್ಬೇಕು. ಗೊತ್ತಾಯ್ತಾ ಬಾಯ್ಸ್? ಸೊ ನೀವು ಇದೇ ರೀತಿನೇ ಡ್ರೆಸ್ ಹಾಕೋಬೇಕು. ಗೊತ್ತಾಯ್ತಾ? ಸೊ ಪ್ಲೇನ್ ಇರುವಂತದ್ದು, ಜಾಸ್ತಿ ಡಿಸೈನ್ ಇಲ್ಲದೆ ಇರುವಂತದ್ದು ಟಿ ಶರ್ಟ್ ಹಾಕೊಳ್ಳಿ, ಈ ರೀತಿ ಟ್ರೌಸರ್ಸ್ ಹಾಕೊಳ್ಳಿ, ಪ್ಯಾಂಟ್. ನೆಕ್ಸ್ಟ್ ಚಪ್ಪಲಿಗೆ ಬಂದ್ರೆ ಈ ರೀತಿ ಚಪ್ಪಲ್ಸ್ ಹಾಕೊಳ್ಳಿ, ಶೂಸ್ ಏನು ಬೇಡ. ಸೊ ಈ ರೀತಿ ಮತ್ತೆ ಕ್ರಾಕ್ಸ್ ಹಾಕೋಬಹುದಾ ಅಂತ ಎಲ್ಲ ಕೇಳ್ತೀರಾ, ಬೇಡ, ಅವಾಯ್ಡ್ ಮಾಡಿ. ಈ ರೀತಿ ಫ್ಲಿಪ್ ಫ್ಲಾಪ್ಸ್ ಅಥವಾ ನಾರ್ಮಲ್ ಏನು ಚಪ್ಪಲ್ ಇರುತ್ತಲ್ಲ, ಈ ರೀತಿ ನೀವು ಸ್ಯಾಂಡಲ್ಸ್ ನ ಹಾಕೊಂಡು, ನಾರ್ಮಲ್ ಸ್ಯಾಂಡಲ್ಸ್ ನ ಹಾಕೊಂಡು ಹೋಗ್ಬೋದು. ಓಕೆ, ಸ್ಲೈಡರ್ಸ್ ಅಥವಾ ಫ್ಲಿಪ್ ಫ್ಲಾಪ್ ನ ಹಾಕೊಂಡು ಹೋಗಿ. ನೆಕ್ಸ್ಟ್ ಗರ್ಲ್ಸ್ ಗರ್ಲ್ಸಿಗೆ ಬಂದ್ರೆ ನೋಡಿ, ನೀವು ಮಾಡರ್ನ್ ಡ್ರೆಸ್ ಹಾಕೋರು ಇದ್ರೆ ಈ ರೀತಿ ಟಿ ಶರ್ಟ್ ಹಾಕೊಂಡು ಹೋಗ್ಬೋದು. ಸೊ ನಾರ್ಮಲ್ ಟಿ ಶರ್ಟ್, ಅದಕ್ಕೆ ಈ ರೀತಿ ಪ್ಯಾಂಟ್ ನ ಹಾಕೊಂಡು ಹೋಗ್ಬೋದು. ಇದರಲ್ಲಿ ಏನೇನು ಕೂಡ ಇಲ್ಲಿ ಜಿಪ್ ಇಲ್ಲ, ಬಟನ್ ಇಲ್ಲ, ಬೇರೆ ಯಾವುದೇ ಎಕ್ಸ್ಟ್ರಾ ಪಾಕೆಟ್ಸ್ ಅನ್ನುವಂಥದ್ದು ಇರೋದಿಲ್ಲ. ನೋಡಿ ಈ ರೀತಿ ಫಾರ್ಮಲ್ ಪ್ಯಾಂಟ್ ಏನಿರ್ತದೆ ಅಲ್ಲ, ಕ್ಯಾಶುವಲ್ ಫಾರ್ಮಲ್ ಪ್ಯಾಂಟ್ಸ್ ಇರುತ್ತಲ್ಲ, ಈ ರೀತಿ ಹಾಕೊಂಡು ಹೋಗ್ಬೋದು. ಮತ್ತೆ ಚಪ್ಪಲಿಗೆ ಬಂದ್ರೆ ಈ ರೀತಿ ನೀವು ಹಾಕೊಂಡು ಹೋಗ್ಬೋದು. ಸೊ ನಾರ್ಮಲ್ ಫ್ಲಿಪ್ ಫ್ಲಾಪ್ ಮತ್ತೆ ಸ್ಲೈಡರ್ಸ್ ನ ಹಾಕೊಂಡು ಹೋಗ್ಬೋದು. ಇದ್ರಲ್ಲಿ ಮತ್ತೆ ನಾವು ಪಂಪ್ ಶೂ ಟೈಪ್ ಹಾಕ್ತಿವಿ, ಆ ತರ ನಾರ್ಮಲ್ ಶೂಸ್ ತರ ಇರುತ್ತಲ್ಲ ಅದನ್ನ ಹಾಕ್ತಿವಿ ಅಂತಂದ್ರೆ ಅಲೋ ಇರೋದಿಲ್ಲ. ಯಾವುದೇ ರೀತಿ ಶೂ ಅಲೋ ಇರೋದಿಲ್ಲ. ನಿಮ್ಮ ಕಾಲ್ ಬೆರಳು ಈ ರೀತಿ ಕ್ಲೀನ್ ಆಗಿ ಕಾಣಿಸ್ತಿರ್ಬೇಕು, ಅದು ಕ್ಲೋಸ್ ಆಗಿರ್ಬಾರ್ದು. ಈ ರೀತಿ ಇರ್ಬೇಕು ಡ್ರೆಸ್. ಮತ್ತೆ ಟ್ರೆಡಿಷನಲ್ ಡ್ರೆಸ್ ಹಾಕೋರಿದೀವಿ ನಾವು, ಏನು ಮಾಡರ್ನ್ ಡ್ರೆಸ್ ಹಾಕಲ್ಲ ಅಂತ ಅಂದ್ರೆ ಯಾವ ತರ ಇರ್ಬೇಕು ಅಂದ್ರೆ ಇಲ್ಲಿದೆ ನೋಡಿ, ಫಸ್ಟ್ ಇಮೇಜ್ ಇಲ್ಲಿದಲ್ಲ, ಇದು ಈ ರೀತಿ ಇರ್ಬೇಕು. ಅಂದ್ರೆ ಸಿಂಪಲ್ ಆಗಿ ಇರುವಂತದ್ದು ಒಂದು ನಾರ್ಮಲ್ ಕುರ್ತಿ ಟಾಪ್ ಇರುತ್ತಲ್ಲ ಅದು, ಜೊತೆಗೆ ಟ್ರೌಸರ್ಸ್ ಕೂಡ ನಾರ್ಮಲ್ ಆಗಿ ಇರ್ಬೇಕು. ಇದಕ್ಕೆ ಏನೂ ಕೂಡ ಜಿಪ್ ಮತ್ತೆ ಬಟನ್ಸ್ ಇರಬಾರ್ದು. ಈ ರೀತಿ ನಾರ್ಮಲ್ ಆಗಿ ಇರ್ಬೇಕು. ಇಲ್ಲಿನೂ ಕೂಡ ನೋಡಿ, ಫ್ರಂಟ್ ಅಲ್ಲಿ ಎಲ್ಲಿನೂ ಕೂಡ ಎಕ್ಸ್ಟ್ರಾ ಡಿಸೈನ್ಸ್ ಇಲ್ಲ, ಮತ್ತೆ ಎಲ್ಲೂ ಕೂಡ ಎಕ್ಸ್ಟ್ರಾ ವರ್ಕ್ ಆಗಿರುವಂತದ್ದು ಆ ರೀತಿ ಎಲ್ಲೂ ಪ್ಯಾಟರ್ನ್ ಕಾಣಿಸ್ತಾ ಇಲ್ಲ. ಸೊ ಈ ರೀತಿ ನಾರ್ಮಲ್ ಸಿಂಪಲ್ ಡ್ರೆಸ್ ನ ನೀವು ಚೂಸ್ ಮಾಡಿ. ಮತ್ತೆ ಇದು ಅಲೋ ಇದೆನಾ ಅಂತ ಕೇಳಿದ್ರೆ, ನೋಡ್ಲಿಕ್ಕೆ ಸಿಂಪಲ್ ಇದೆ, ಬಟ್ ಇದ್ರಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತಂದ್ರೆ ಹಾಫ್ ಸ್ಲೀವ್ ಇದೆ.
ಸಾರಿ 3/4 ಸ್ಲೀವ್ ಇದೆ. ಸೊ 3/4 ಸ್ಲೀವ್ ಈಸ್ ನಾಟ್ ಅಲೌಡ್. ಅಗೇನ್ ಇಲ್ಲಿ ಫ್ರಂಟ್ ಅಲ್ಲಿ ಬಟನ್ಸ್ ಇದೆ ಮಕ್ಕಳೇ. ಸೊ ಈ ರೀತಿ ಇದ್ರೂ ಕೂಡ ಹಾಕ್ಬಾರ್ದು. ಮತ್ತೆ ಇದನ್ನು ಕೂಡ ಸಿಂಪಲ್ ಇದೆ ಅಲ್ಲ, ಇದು ಹಾಕೊಂಡು ಹೋಗ್ಬೋದು ಅಂದ್ರೆ ಎಸ್, ಈ ರೀತಿ ಹಾಕೊಂಡು ಹೋಗ್ಬೋದು. ಓನ್ಲಿ ವೆನ್ ಇಟ್ ಈಸ್ ಹಾಫ್ ಸ್ಲೀವ್. ಈ ರೀತಿ ಯಾವಾಗ ಹಾಕೊಂಡು ಹೋಗ್ಬೋದು? ಹಾಫ್ ಸ್ಲೀವ್. ಬಟ್ ಆಕ್ಚುಲ್ ಆಗಿ ಈ ಪಿಕ್ಚರ್ ನ ನೋಡಿದ್ರೆ ಇಟ್ ಈಸ್ ನಾಟ್ ಅಲೌಡ್. ಹಾಫ್ ಸ್ಲೀವ್ ಇದ್ರೆ ಮಾತ್ರ ಹಾಕೊಂಡು ಹೋಗ್ಬೋದು. ಇದು ಏನಾಗಿದೆ 3/4 ಇದೆ. ಮತ್ತೆ ಈ ರೀತಿ ಹಾಕೊಂಡು ಹೋಗ್ಬೋದು ನೋಡಿ. ಸೊ ಈ ರೀತಿ ಇತ್ತು. ಇದಕ್ಕೆ ನಾರ್ಮಲ್ ನೀವು ನಾರ್ಮಲ್ ಚೂಡಿ ಮನೆಯಲ್ಲಿ ಇತ್ತು ಸಿಂಪಲ್ ಚೂಡಿ ಹೊಲ್ಸತಿರುತ್ತೆ ಅಂತ ಅಂದ್ರೆ ಅದನ್ನ ನೀವು ಹಾಕೊಂಡು ಹೋಗ್ಬೋದು. ಮತ್ತೆ ಇನ್ನು ಅಂಡರ್ ಗಾರ್ಮೆಂಟ್ಸ್ ಗೆ ಬಂದಾಗ ಅದರಲ್ಲಿ ಮೆಟಲ್ ಸ್ಟ್ರಿಪ್ಸ್ ಏನಾದ್ರೂ ಇದ್ರೆ ಅದನ್ನ ಅವಾಯ್ಡ್ ಮಾಡಿ. ಸ್ಪೋರ್ಟ್ಸ್ ಅಂಡರ್ ಗಾರ್ಮೆಂಟ್ ಇರುತ್ತಲ್ಲ ಅಂತದನ್ನ ಹಾಕೊಂಡು ಹೋಗಿ. ಸೊ ಅಂದ್ರೆ ಏನಾದ್ರೂ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ಮೆಟಲ್ ಏನಾದ್ರೂ ಟಚ್ ಆಯ್ತು ಅಂತ ಅಂದ್ರೆ ಮತ್ತೆ ಅವರು ಅಬ್ಜೆಕ್ಷನ್ ಮಾಡುವಂತಹ ಕಂಡೀಷನ್ ಇರುತ್ತೆ. ಸೊ ಅದಕ್ಕೆ ಆ ರೀತಿ ನೀವು ಡ್ರೆಸ್ ನ ಹಾಕೊಂಡು ಹೋಗಿ. ನಾನು ಹೇಳಿದ್ನಲ್ಲ ಆ ರೀತಿ. ಓಕೆ, ಸೊ ಇದಿಷ್ಟು ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಡ್ರೆಸ್ ಕೋಡ್ ಆಗಿದೆ. ಇನ್ನು ಎಕ್ಸಾಮ್ ಹಾಲಿಗೆ ಏನೇನು ತಗೊಂಡು ಹೋಗ್ಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.